ಲಾಕ್ ತಪ್ಪಿ ಬಿಡ್ತದೆ. ರಾತ್ರಿ ಒಂದು ಶಾಮೀನ್ ಕೊಡ್ಲಲ್ಲಿ ಮನೆ ಮ್ಯಾಲಿತ್ತು ಪಾಪ ಅವ್ರದ್ದು ಕುಲಾಲ್ರು ದೇವಳು ವೈರತ್ತೆ ಶಾಮೀನ್ ಕೊಡ್ಲಲ್ಲಿ ಕೆಲಸ ಸ್ನೇಹಿತರೆ. ಕುಂದಾಂಬಾಗಿಲು 2-3 ದಿವಸ ಆಯಿತು ಹಾವಿನ ವ್ಯಾಪಾರದಲ್ಲಿ ನನಗೆ ನಿದ್ರೆನೂ ಹಾಳು. ಮೊನ್ನೆ ಮಲ್ಕೊಳ್ಳುವಾಗ 2:30 ಗಂಟೆ ರಾತ್ರಿ ಒಂದು ಹಾವು ಹಿಡಿದು ಬಂದು ಮನೆಯಲ್ಲಿ ವರ್ಕ್ ನಡೀತಾ ಇತ್ತು, ಹಾಗಾಗಿ ನಿದ್ರೆನೂ ಹಾಳಾಯಿತು. ನಿನ್ನೆ ಕೂಡ ರಾತ್ರಿ 12 ಗಂಟೆ ಆಯಿತು ಮಲಗುವಾಗ. ಇವತ್ತು ಬೆಳಿಗ್ಗೆ ದೇವ್ರ ಪೂಜೆ ಮಾಡುವಾಗ ದೇವ್ರ ಪೂಜೆ ಮಾಡ್ತಾಯಿದ್ದೆ ನಾನು. ನಮ್ಮ ಸ್ನೇಹಿತ ಜಗನ್ನಾಥ ಮೊಗವೀರ ಅಂತ, ಅವ್ರ ಮನೆ ಪರಿಸರದಲ್ಲಿ ಒಂದು 15 ದಿವಸ ಆಯ್ತಂತೆ ಯಾರೋ ಒಬ್ಬರು ಬೈಕಲ್ಲಿ ಬಂದು ಚೀಲದಲ್ಲಿ ಹಾಯ್ಕೊಂಡು ಹಾವನ್ನು ಅವ್ರ ಮನೆ ಹತ್ತಿರ ಬಿಟ್ಟು ಓಡಿ ಹೋದ್ರು. ಇಂಥ ಕೆಲಸಗಳನ್ನು ಮಾಡಬೇಡಿ ನೀವು. ಪೈಪಿನಲ್ಲೆಲ್ಲ ಹಾವು ಹಿಡ್ಕೊಂಡು ಯಾರ್ಯಾರ್ದೋ ಮನೆ ಹತ್ತಿರ ಬಿಡೋದು, ಮಕ್ಕಳ ಮರಿ ಇದ್ದಲ್ಲಿ, ಯಾರಂತ ಕಂಡಲ್ಲಿ ಗೊತ್ತಾದಲ್ಲಿ ನಿಜವಾಗಿ ಸ್ವಲ್ಪ ಕಾದು ನೋಡಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಿ. ಯಾಕಂದರೆ ಇಂಥ ಅನಾಹುತ ಕೆಲಸ ಮಾಡಬಾರ್ದು. ಯಾರ್ದೋ ಮನೆ ಹತ್ತಿರ ಹೋಗಿ ನೀವು ಬಿಡೋದು, ಕಾಡಲ್ಲಿ ಬಿಡಿ. ಈಗ ನಾವು ಒಂದು ಹಾವುಗಳನ್ನು ಕೂಡ ವಿಡಿಯೋ ತೋರಿಸ್ತೇನೆ ನಿಮಗೆ, ಕಾಡಲ್ಲಿ ಬಿಡ್ತೇನೆ ನಾನು. ಯಾರ್ದೋ ಮನೆ ಹತ್ತಿರ ಬಿಡೋದು, ರಾವತಿನಕಟ್ಟೆ ಪರಿಸರದಲ್ಲಿ ಆ ಬ್ರಿಡ್ಜ್ ಹತ್ರನೂ ಹಾಗೆ ಸುಮಾರು ಸಲ ಆಯ್ತು ಈಗ ಅಲ್ಲಿ ಬಿಟ್ಟು ಹೋಗಿದ್ದು. ಈಗ ಇಲ್ಲಿ ಎಡತೆರೆ ಗ್ರಾಮ ದುರ್ಮಿ ಹತ್ತಿರ, ಅಲ್ಲಿ ನಾಗರದೊನದಕ್ಕಿಂತ ಸ್ವಲ್ಪ ಈಚೆಗೆ ಹಾವನ್ನು ಚೀಲದಲ್ಲಿ ಬಿಟ್ಬೋದು. ಇಂಥ ಕೆಲಸ ದಯವಿಟ್ಟು ಮಾಡಬೇಡಿ. ನೀವು ಹಿಡ್ಕೊಂಡು ಹೋಗಿ ಕಾಡಲ್ಲಿ ಬಿಡಿ. ಯಾಕೆ ನಾವು ಯಾರಿಗಾರು ಹಾಳು ಮಾಡ್ತೀರಿ, ತೊಂದರೆ ಮಾಡ್ತೀರಿ? ಇಂಥದ್ದೆಲ್ಲ ಮಾಡಬೇಡಿ ಆಯಿತಾ. ಕೆಲಸ ಮಾಡಬೇಡಿ ದಯವಿಟ್ಟು ಸ್ನೇಹಿತರೆ. ನೋಡಿ, ಹಾವುಗಳು ಬಂದ ತಕ್ಷಣ ನೀವು ಕರೆದ ತಕ್ಷಣ ನಾನು ಓಡಿ ಬರಬೇಕು. ಈಗ ದೇವ್ರ ಪೂಜೆ ಮುಗಿಸಿ ಒಂದು ಚೂರು ನನಗೆ ಒಂದು ಚಹಾ ಕುಡಿಲಿಕ್ಕೂ ಟೈಮ್ ಇಲ್ಲ, ತಿಂಡಿ ತಿನ್ನಲಿಕ್ಕೂ ಟೈಮ್ ಇಲ್ಲ. ಶುಗರ್ ಟ್ಯಾಬ್ಲೆಟ್ ಮತ್ತು ಇದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಂಡು ಅರ್ಧ ಗಂಟೆ ಅವಳು ನಾವು ಫುಡ್ ತಗೊಳ್ಬೇಕು. ಏನು ಮಾಡೋದು? ಹಾವಿನ ಪರಿಸ್ಥಿತಿಯಲ್ಲಿ ನಾವು ಈಗ ಬರಬೇಕಾಯಿತು. ನಮ್ಮ ಹೊಟ್ಟೆಗೂ ಫುಡ್ ಇಲ್ಲ, ನಮಗೆ ಈ ಕೆಲಸ ಮೇನು ಇಂಥ. ದಯವಿಟ್ಟು ಈ ವಿಡಿಯೋ ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನನ್ನ 2 ನಂಬರ್ ಕೊಟ್ಟಿರ್ತೇನೆ. ನಾನಿದು ಶೋಗೋಸ್ಕರ ಮಾಡ್ತಾ ಇರೋದಲ್ಲ. ಈಗ ನನ್ನ ಹೆಲ್ತು ಸ್ವಲ್ಪ ಹಾಳಾಗಿದೆ, ತುಂಬ ಟೈಮ್ ಆಯಿತು. ನಾನು ಹೆಲ್ತ್ ಹಾಳಾದರೂ ಕೂಡ ನೀವು ಕರೆದ ತಕ್ಷಣ ನಿಮ್ಮ ಕರೆಗೆ ಸ್ಪಂದಿಸಿ ಬರ್ತೇನೆ ನಾನು. ಓ ಎನ್ನಬ ಗಣಪ ಕರೆದಾಗ ಅಂತ ಆ ಥರ ನಾನು ಬರ್ತಾ ಇದ್ದೇನೆ. ಹೌದಾ? ದಯವಿಟ್ಟು ನೀವು ಇಂಥ ಕೆಲಸ ಮಾಡಬೇಡಿ. ಕೆಲವರು ಹಾವುಗಳನ್ನು ಹಿಡಿದು ಬಿಡೋದು, ಈ ಬ್ಯಾಟ್ರಿದು ಕೆಲಸ ಮಾಡಬೇಡಿ. ಯಾಕಂದರೆ ಜನರಿಗೆ ತೊಂದರೆ ಆಗೋದನ್ನು ಮಾಡಬೇಡಿ. ಬೆತ್ತರ ಆಯ್ತು, ತಸ್ಕಲ ಬೇಕಾಯ್ತು. ಗಂಡು ನಾಗ ಇದು ನೋಡಿದ್ರಲ್ಲ, ಭಯಂಕರ ಡೇಂಜರ್ ಇದೆ ಅದು ಗಂಡು ನಾಗ. ಈ ಕಡೆ ಬಂತು. ದಯವಿಟ್ಟು ಸ್ನೇಹಿತರೆ, ಹಾವುಗಳು ಬಂದ ತಕ್ಷಣ ಕರೆ ಮಾಡಿ. ನೋಡಿ, ಅವರು ಪಾಪ ಈಗ ಬೆಳಿಗ್ಗೆಯಿಂದ ಕಾದು ಅದಕ್ಕೆ ಅಡ್ಡ ಕಟ್ಟಿ ಸುಮಾರು ಹೊತ್ತು ಕುಣಿಸಿದರು. ಅದರ ನಂತರ ಹಾವನ್ನು ನಾನು ಹೋಗಿ ಸೆರೆ ಹಿಡಿದು ಈಗ ಕಾಡ ಪ್ರದೇಶದಲ್ಲಿ ಬಿಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಹಿತ ಮತ್ತು ಕುಂದಾಂಬಾಗಿಲು.